ಬತ್ತಿಯ ನೋಡೋಣ ಅಂದ್ರೆ ಮಾತ್ರ ನಿಮ್ಮಮ್ಮ ನನಗೂ ಬಂದೇ ಬತ್ತೀನಿ. ನಾನು ಹೊಡಿಬೇಕು ಡಿಸೈಡ್ ಮಾಡಿದ್ರೆ ಸೈನ್ಯ ಎಷ್ಟೇ ದೊಡ್ಡದಾಗಿರ್ಲಿ, ಆಟ ಹುಡುಗಾಟವೋ ಪರಮಾತ್ಮ ನಾಟವೋ ಪಾಠವೋ ನಾಟವೋ ಭಗವಂತ ನಾಟವೋ ಆಸೆ ಇಟ್ಟೋನು ಅವನೇ ಕನಸು ಕೊಟ್ಟೋನು ಅವನೇ ಆಸೆ ಇಟ್ಟೋನು ಅವನೇ ಕನಸು ಕೊಟ್ಟೋನು ಅವನೇ ಒಂದೇ ಮನೆಯಲ್ಲಿ ಬೇಗ ಭಾವ ಇಟ್ಟೋನು ಅವನೇ ಅವಜಾನನೋ ಅವನು ಬಲು ಜಾನನೋ ಆಟ ಹುಡುಗಾಟವೋ ಪರಮಾತ್ಮ ನಾಟವೋ ಪಾಠವೋ ನಾಟವೋ ಭಗವಂತ ನಾಟವೋ ದಿನ ತಕ ದಿನ ದಿನ ತಕ ದಿನ ದಿನ ತಕ ದಿನ 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 ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಹರ ಹರ ಹರನೆಂದು ವರ ಕೇಳಲು ಹೋದರೆ ಅರಿವಿಲ್ಲದ ನಿಮ್ಮ ಹರ ಏನೆಂದು ವರ ಕೊಟ್ಟನು ಗೊತ್ತಾ? ತ್ಯಾಗಿಗೆ ಭಕ್ತಿ ಕೊಟ್ಟ, ಯೋಗಿಗೆ ಶಕ್ತಿ ಕೊಟ್ಟ. ಆದ್ರೆ ನನಗೇನು ಕೊಟ್ಟ ನಿಮ್ಮ ಹರ? ಏ ಹರ, ನೀನು ಕಲ್ಲಿನಿಂದ ಕಟ್ಟಿರುವ ಗರ್ಭದ ಗುಡಿಯಿಂದ ಬಂದಿರಬಹುದು, ಆದ್ರೆ ನಾನು ನನ್ನ ಹೆತ್ತ ತಾಯಿಯ ಗರ್ಭದಿಂದ ಕತ್ತರಿಸಿ ಬಂದಿರುವೆ. ಏ ಹರ, ದಿನನಿತ್ಯ ಹಣೆಯ ಮೇಲೆ ವಿಭೂತಿಯನ್ನು ಹಚ್ಚಿ ಕೈಯಲ್ಲಿ ಡಮರುಗ ಹಿಡಿದು ತಕ್ಕತೈ ಅಂತ ನೃತ್ಯ ಮಾಡುವ ಮೃತ್ಯುಂಜಯ ನೀನು. ಆದ್ರೆ ನಾನು ದಿನನಿತ್ಯ ರಕ್ತದ ತಿಲಕವನ್ನೇ ಹಚ್ಚಿ ಈ ರಣರಂಗದಲ್ಲಿ ನನಗೆ ಎದುರಾಗಿ ಬರುವ ವೈರಿಗಳ ರೊಂಟವನ್ನು ಹಾರಿಸಿ ರಕ್ತದಿಂದಲೇ ಸ್ನಾನ ಮಾಡುವ ರುದ್ರ 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 ತಾಂಡವ. ಏ ಹರ, ಈ ಭೂಮಿ ಮೇಲೆ ಒಂದು ಹೆಣ್ಣನ್ನ ಸೃಷ್ಟಿ ಮಾಡಿದೆ. ಆ ಹೆಣ್ಣಿಗೆ ಆದಿಶಕ್ತಿ, ಪರಾಶಕ್ತಿ, ಮಹಾಶಕ್ತಿ ಅಂತ ಹೆಸರಿಟ್ಟೆ. ಆ ಹೆಣ್ಣಿನಿಂದಲೇ ನನ್ನ ಮನಃಶಾಸನ, ಆ ಹೆಣ್ಣಿನಿಂದಲೇ ನನ್ನ ದುರ್ಗಾ ಶಾಸನ, ಅಂತ ಹೆಣ್ಣಿನಿಂದಲೇ ನನ್ನ ಜನನ, ಅಂತ ಹೆಣ್ಣಿನಿಂದಲೇ ನನ್ನ ಮರಣ. ಖಡಕ್ ರೊಟ್ಟಿ ತಿಂದ್ರ ಸಪ್ಪಳಾಗಿರ್ಬೇಕ. ಬಸವೇಶ್ವರ ನಾಟ್ಯ ಸಂಘದ ನಾಟಕ ಚಾಲುವಾದ್ರ
RCB ಮ್ಯಾಚ್ ನಡೆದಂಗಾಗಿರ್ಬೇಕ. ಈ ಚಂದ್ರೇಗೌಡ ತೇಜ್ ಹತ್ತಿ ಡೈಲಾಗ್ ಹೊಡೆದ್ರ ವಿರಾಟ್ ಕೊಹ್ಲಿ ಸಿಕ್ಸ್ ಹೊಡೆದಂಗಾಗಿರ್ಬೇಕ. ಜೈ ಜೈ RCB. ಅದು ಈ ಚಂದ್ರೇಗೌಡ. ಕಾರ್ಬಾರಿ ಅದ್ಭುತ ರೀ, ಮಹಾ ಅದ್ಭುತ ರೀ. ಆಗಾಕ ಬೇಕಲೇ ಮಗನ. ಆನಂದ ಆತ್ರಿ, ಇಡೀ ಜನಕ್ಕ ಪರಮಾನಂದ ಆತ್ರಿ. ಈ ಚಂದ್ರೇಗೌಡ ಅಂದ ಮ್ಯಾಗ ಅಷ್ಟು ಇಲ್ಲದ್ರ ಹ್ಯಾಂಗಲೇ ಕಾರ್ಬಾರಿ. ಏ ಕಾರ್ಬಾರಿ, ಅಲ್ಲೇನು ಬರೆಯುತ್ತಾ ಕುಳಿತಿಯಲೇ ಮಗನ. ಏನಿಲ್ರಿ ಸಾವ್ಕಾರ, ಈ ತಿಂಗಳ ಬಂದ ಬಡ್ಡಿ ವಸೂಲಿ ಎಲ್ಲಾ ಜಮಾ ತಗೊಳಕತ್ತೀನ್ರಿ ದಣಿಯಾರ. ಅದೆಲ್ಲ ಇರ್ಲಿ ಮಗನ, ಮೊದಲು ಯಾವ ಯಾವ ಇಲಾಖೆಯಿಂದ ಎಷ್ಟು ಹಣ ಬಂದಿದೆ ಅಂತ ಹೇಳುವ. ಸಾವ್ಕಾರ, ಎಲ್ಲಾ ಇಲಾಖೆದವ್ರು ಹೊಂದ್ಕೊಳ್ದ ಅಷ್ಟ ರೀ, ಆದ್ರ ಪೊಲೀಸ್ ಇಲಾಖೆಯವ್ರು ಹೊಂದ್ಕೊಳ್ದು ಬಾಳ ಕಷ್ಟ ಐತಿ ನೋಡ್ರಿ ದಣಿಯಾರ. ಲೇ ಕಾರ್ಬಾರಿ, ಈ ನಗರಕ್ಕೆ MLA ನಾನಾಗಿರುವಾಗ ಅವನಲೇ ಯಾ ಇನ್ಸ್ಪೆಕ್ಟರ್ ಅವನ ರೀ ಕತ್ವಾಲ್ ಕಿರಣ್ ಕುಮಾರ್ ಅಂತ ನೋಡ್ರಿ. ಕಿರಣ್ ಕುಮಾರ್ ಕರಿಯಾ, ಲೇ ಕರಿಯಾ, ಹಿಡಿಯಕ್ಕಿಲ್ಲ ಹೋಗಿ ಬಂದ ಏನಿಲ್ಲಂಗಿಲ್ಲ. ಓಡಲೇ 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 ನಂಗೋಗಿಂಗೋ ಹಿಡಿಯಕ್ಕಿಲ್ಲ ಹೋಗಿ ಬಂದ ಏನಿಲ್ಲಂಗಿಲ್ಲ. ಓಡಲೇ 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 ತಿರುಗಡಿಲೆ ಮಾಡದಿದ್ರೆ ಲೈಫ್ ಇಲ್ಲ. ರೌಡಿ ಸಂಬಂಧ ಯಾರ್ಯಾರಿಗೂ ಆಗಲ್ಲ. ರಕ್ತ ನೋಡ್ದೆ ನಾನಿದ್ದೆ ಮಾಡಲ್ಲ. ಪ್ರೀತಿ ಪ್ರೇಮ ಪ್ರೇಮ ಪ್ರೀತಿ ಉಳಿಸಿ ಕೊಡಲ್ಲ. ನಿನಗೆ ಮಾಡದಿದ್ರೆ ಲೈಫ್ ಇಲ್ಲ. ರೌಡಿ ಸಂಬಂಧ ಯಾರ್ಯಾರಿಗೂ ಆಗಲ್ಲ. ಹೇ 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 ಲಾ 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 ಗದಗ ರಾಜರ ಹಿರಿ ಮಗ ಬಿಟ್ಟ ನೋಡು ಮೂರ್ನೆ ಕನ್ನ ಶಂಕರ ಶಿವಶಂಕರ. ತಗ 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 ಮುಚ್ಚೆಟ್ಟು ಬೀಳು ಮಗ ಕೈ ತಾನು. ಅದೇನೋ ಗೌಡ್ರು ಕೂಗಿದೆ ಅಂತ ಆಯ್ತಲ್ಲ, ಅದೇನಂತ ಹೇಳಿ ಗೌಡ್ರೆ. ನೋಡು ಕರಿಯ, ಈ ಅವಳಿ ನಗರದಲ್ಲಿ ನನಗಿಂತ ಬಿಗಿಲಾಗಿ ಕಾರ್ಯನಿರ್ವಹಿಸುತ್ತಿರುವನು ಅವನ್ಯಾವನೋ ಕತ್ತೆವಾಲ ಕತ್ತೆ ನನ್ನ ಮಗ. ಅವನಿಗೆ ಹೋಗಿ ಬರಲಿಕ್ಕೆ ಹೇಳಿ ಬಾ. ಆಯ್ತು ಗೌಡ್ರೆ, ಇಡೀ ಕರ್ನಾಟಕಕ್ಕೆ ರೈತರ ಕಣ್ಮಣಿಯಾಗಿ ಕೆಲಸ ಮಾಡುತ್ತಿರುವ ಕುತ್ತೇವಾಲ್ ಇನ್ಸ್ಪೆಕ್ಟರ್ ನಾನು ಹಿಡಿದು ತರೋದೇಕೆ? ಈ ಬಹದ್ದೂರ್ ಕೆರೆ ಹೋದರೆ ಸಾಕು, ಬರೇ ಮಾಂಜಿ ನಿಂತು ಹಣದ ಪೆಟ್ಟಿಗೆಯನ್ನು ನನ್ನ ಕೈಯಲ್ಲಿ ಇಡುತ್ತಾನೆ. ಬಿಲ್ಲು ಎಟ್ಟವರ ಕ್ರೂರತನಕ್ಕೆ, ಬಿಲ್ಲು ಮಗಳಿಗೆ ಬಳಕೆ, ಸುಂದರ ಗಾಳಿಯ ಸೊತ್ತ
ಡೆವಿಲ್ಲು ಪ್ರೇತಾತ್ಮಗಳಿಗೆ ಬಲಕೆ ಸುಂದರ ಗಾಳಿಯ ಸುತ್ತ ನಿವಾಸ ಗಾಳಿ ಗೋಪುರ ಗೋರ್ಮೆರೆದರೆ ಪುಡಿ ಪುಡಿ ಬೆತ್ತ ಪಡಬೇಡ ತಮ್ಮ ಅವಸರ ಗಜಕ್ಕೆ ಸರಿಯೋಗ ಸುರುಗಿನ್ನೋ ಜಗ ಮೆಚ್ಚಿದ ರಾಜನು ನೀನಿನ್ನೋ ಡೆವಿಲ್ಲು ಕೆಟ್ಟವರ ಕ್ರೂರತನಕ್ಕೆ ಡೆವಿಲ್ಲು ಪ್ರೇತಾತ್ಮಗಳಿಗೆ ಬಲಕೆ ಸುಂದರ ಗಾಳಿಯ ಸುತ್ತ ನಿಮ್ಮ ಆಟ ಗಾಳಿ ಗೋಪುರ ಗೋರ್ಗೆರೆದರೆ ಪುಡಿ ಪುಡಿ ಬೆಟ್ಟ ಕಡಬೇಡ ತಮ್ಮ ಅವಸರ ಗಜಕ್ಕೆ ಸರಿಯೋಗ ಸಾಧ್ಯವಿಲ್ಲ ಕರಿಯೋ ಸಾಧ್ಯವಿಲ್ಲ ದಿನಗಳ ಉಳಿದಂತೆ ಕಾಲು ಕೂಡ ಬದಲಾಗ್ತಾ ಇದೆ. ಅಂದರೇನು ನರೇಂದ್ರ ನಿನ್ನ ಮಾತಿನ ಅರ್ಥ? ಅದು ಇನ್ಸ್ಪೆಕ್ಟರ್ ತಪ್ಪಲ್ಲ, JDP ಇಂಜಿನಿಯರ್ ಆ ಯಶವಂತನ ತಪ್ಪು. ಆತನಿಗೂ ಇವನಿಗೂ ಏನು ಸಂಬಂಧವಿದೆ ನರೇಂದ್ರ? ಏನು ಸಂಬಂಧವಿದೆ? ಸಂಬಂಧವಿದೆ. ನಿಮ್ಮ ಆಡಳಿತ ಪಕ್ಷದಲ್ಲಿ ನಿಮ್ಮ ಪಾರ್ಟಿಯ ಜನನಾಗಿ ನಾನು ಕಟ್ಟಿಸ್ತಾ ಇಡುವ ಬಿಲ್ಡಿಂಗದ ಬಿಲ್ಲು ಮಾಡೋದಿಲ್ಲ ಅಂತ ಯಶವಂತ ಸ್ಪಷ್ಟವಾಗಿ ಹೇಳುತ್ತಾನೆ. ನರೇಂದ್ರ, ನೀನ್ ಹೇಳುವ ಮಾತು ಸತ್ಯವೇ? ಅಷ್ಟೇ ಅಲ್ಲ, ನಿಮ್ಮ MLA ಫಂಡಿನಲ್ಲಿ ನಾನು ಕಟ್ಟಿಸ್ತಾ ಇರುವ ಬಿಲ್ಡಿಂಗದ ಬಿಲ್ಲು ಮಾಡುವುದಿಲ್ಲ ಅಂತ ಯಶವಂತ ಸ್ಪಷ್ಟವಾಗಿ ಹೇಳುತ್ತಾನೆ. ನೋಡು ನರೇಂದ್ರ, ಇದ್ಯಾವ ದೊಡ್ಡ ಆಶ್ಚರ್ಯದ ಸಂಗತಿ ಎಂದು ನನ್ನ ಮುಂದೆ ಹೇಳುತ್ತಿರುವೆ. ಆ ಯಮನಿಗೂ ಯಮನಾಗಿ ನಿಂತಿರುವ ಈ ಹೆಬ್ಬುಲಿ ಚಂದ್ರೇಗೌಡನಿಗೆ ಆ ಕುರಿ ಮರಿ ಎಂದು ಸವಾಲು ಹಾಕುತ್ತದೆ. ಈಗ ಅದು ಕುರಿ ಮರಿ ಅಲ್ಲ, ಸಿಂಹದ ಮರಿ. ಸಿಂಹದ ಮರಿ? ಕರಿಯಾ, ಏ ಕರಿಯಾ, ಅದೇನು ಆಯ್ತು ಗೌಡ್ರೆ? ಈ ಟೈಗರ್ ಪಾಟೀಲನಿಗೆ ಸಿಂಹದ ಮರಿಯಾಗಿ ಕಾಣಿಸಿಕೊಳ್ಳುತ್ತಿರುವ ಆ ಯಶವಂತ ಮತ್ತು ಬಲಭೀಮ ಎಲ್ಲೇ ಇದ್ದರು ಅವರನ್ನು ನಾಯಿಯ ಹಾಗೆ ಎಳೆದು ತಂದು ಈ ನನ್ನ ಪಾದಕ್ಕೆ ಹಾಕೋ ಅಂದಾಗ ಈ ಚಂದ್ರೇಗೌಡನ ಆತ್ಮಕ್ಕೆ ಶಾಂತಿ. ನಿಮ್ಮ ಅಡಾವಡಿಯಾಗಿ ಕೆಲಸ ಮಾಡುತ್ತಿರುವ ಆ ಇಬ್ಬರನ್ನು ಹಿಡಿದು ತಂದು ನಿಮಗೆ ಅಮೃತ ಪಾನ ಕುಡಿಸುತ್ತೇನೆ ಗೌಡ್ರೆ, ಅಮೃತ ಪಾನ ಕುಡಿಸುತ್ತೇನೆ. ಬರ್ತೀನಿ ಗೌಡ್ರೆ, ಬರುತ್ತೇನೆ. ಈ ನಂಜದ ಎದೆಯಲ್ಲಿ ನಂಜೆ ಇಲ್ಲ, ತಗ್ಗುವ ಬಾಳಲ್ಲ. ಕಾರ್ಬಾರಿ ದನಿಯಾರ, ಈ ಸುತ್ತು ಹತ್ತಳ್ಳಿಗೆ MLA ಆಗಿ ತಿರುಗುತ್ತಿರುವ ನನಗೆ ಸಿಂಹದ ಮರಿಯಾಗಿ ಕಾಣಿಸಿಕೊಳ್ಳುತ್ತಿರುವ ಆ ಯಶವಂತ ಮತ್ತು ಬಲಭೀಮರು ಜೀವನ ಪರ್ಯಂತ ನನ್ನ ಪಾದದಡಿಯಾಳಾಗಿ ಬಿದ್ದಿರುವ ಹಾಗೆ ಆ ಕಲೆ ಇದಕ್ಕೊಂದು ಒಳ್ಳೆಯ ಪ್ಲಾನ್. ದನಿಯಾರ, ನಾವ್ ಏನು ಪ್ಲಾನ್ ಹಾಕಿರು ಕೆಲಸ ಆಗಲ್ರಿ. ಯಾಕಂದ್ರ ನೀವು ಯಾರನ್ನ ಕಳ್ಸಿರ್ ಗೊತ್ತೇನ್ರಿ? ಅವಂಗೊಂದ ಸಿಗರೇಟ್ ಹಚ್ಚಾಕ್ ಬರಲ್ರಿ. ಇನ್ ಯಶವಂತನ ಹೆಂಗ ತರ್ತಾನ್ರಿ? ನೀವು ನನಗೇನ್ರಿ ಹೇಳಿದ್ರ? ಏ ಕಾರ್ಬಾರಿ, ದನಿಯಾರ, ಕಾಂಚನ ಅಧಿಪತಿನ ನೀವು ಆಗ್ಬೇಕಾದ್ರ ಅದನ್ನ ತೋರ್ಸ್ರಿ ನಿಮ್ಮ ದರ್ಪ. ಆಮ್ಯಾಗ ಅವ್ರ ಎಡಿ ಎತ್ತಿ ಏನಾದ್ರು ನಿತ್ರಂದ್ರ ಎತ್ತಿದ ತಲಿನ ಕತ್ತರಿಸಿ
ಈ ನೆಲದಾಗ ಹಾಕಿ ಕಚ ಕಚ ಕಚಾಕಂತ ತುಳಿದು ಬಿಡ್ಬೇಕ್ರಿ, ಅವಾಗ ಬುದ್ಧಿ ಬರ್ತೈತ್ರಿ ಆ ಹಲ್ಕ ನನ್ನ ಮಕ್ಕಳಿಗೆ. ಹೌದು ಕಾರ್ಬಾರಿ ಹೌದು. ಮದವೇರಿದ ಮದ್ದಾನೆಗೆ ಅಂಕುಶವೇ ಮದ. ನಮಸ್ಕಾರ ಶಾಸಕರಿಗೆ. ಬೆಂಕಿ ಹಚ್ಚಲೇ ನಿನ್ನ ನಮಸ್ಕಾರಕ್ಕೆ. ಹೇಳಿದ ತಕ್ಷಣ ಬಂದು ಭೇಟಿಯಾಗೆಂದರೆ ಅಷ್ಟೊಂದು ಸೊಕ್ಕನಲೇ ಮಗನ. ಸ್ವಚ್ಛತೆ ವಿಷಯ ಇದರಲ್ಲಿದೆ ಗೌಡ್ರಿ. ಮುಚ್ಚು ಬಾಯನ್ನು. ಈ ಅವಳಿ ನಗರದಲ್ಲೊಂದು ರೈತರ ಸಭಾಭವನ ಕಟ್ಟುತ್ತಿರುವ ಈ ನರೇಂದ್ರನಿಗೆ ಬಿಲ್ ಪಾಸ್ ಮಾಡುವುದಿಲ್ಲ ಅಂದಿ ಅಂತಲ್ಲ. ಯಾಕೆ ಮಗನ? ಚೌರಾಸ್ 80 ಫೂಟ್ನಲ್ಲಿ ನಿರ್ಮಾಣವಾದ ಕಟ್ಟಡವನ್ನು ಕೇವಲ 40 ಫೂಟಿನಲ್ಲಿ ಮುಗಿಸಿ ಭೂಮಿಯಿಂದ 3 ಫೂಟ್ ಎತ್ತರ ನಿರ್ಮಾಣ ಮಾಡಬೇಕಾಗಿದ್ದ ಕಟ್ಟಡವನ್ನು ಮಣ್ಣಿನಿಂದ ಕಟ್ಟಡ ಮುಗಿಸಿ ಆ ಕಟ್ಟಡಕ್ಕೆ ಬಿಲ್ ಪಾಸ್ ಮಾಡಂದ್ರೆ ಹೇಗೆ ಮಾಡ್ತಾರೆ ಗೌಡ್ರಿ? ಲೇ ಮಗನ ಯಶವಂತ, ಇಷ್ಟೆಲ್ಲ ಮಾತನಾಡುವುದಕ್ಕೆ ನೀನೇನು ಈ ರಾಜ್ಯದ ಸಿಎಂ ಇಲ್ಲ ರಾಷ್ಟ್ರ ಪ್ರಧಾನ ಮಂತ್ರಿ ಮಗನ? ಈ ಭಾಗದ ಒಬ್ಬ MLA ಆಗಿ ಈ ಚಂದ್ರೇಗೌಡ ಹೇಳಿದ್ರೆ ಮಾಡಬೇಕು ಅಷ್ಟ. ಕಾನೂನು ಬಾಹಿರವಾಗಿ ಕೆಲಸವನ್ನು ನೀವೇಕೆ ನಿಮ್ಮ CM ಹೇಳಿದ್ರು ಮಾಡುದಿಲ್ಲ? ಏ ಯಶವಂತ, ನಾನು ಯಾರೆಂಬುದನ್ನು ಅರಿಯಲಾರದೆ ಇಷ್ಟೊಂದು ಕೊಬ್ಬಿನಿಂದ ಮಾತನಾಡಿದರೆ ಮಗನ, ಈ ನಿನ್ನ ದೇಹವನ್ನು ನೀರಿಲ್ಲದ ಜಾಗಕ್ಕೆ ಕಳಿಸಬೇಕಾದಿತು. ಎಚ್ಚರ. ಕಾನೂನು ಬಾಹಿರವಾಗಿ ಕೆಲಸವನ್ನು ನೀವೇಕೆ ನಿಮ್ಮ ಸೇಮ್ ಹೇಳಿದ್ರು ಮಾಡಲಾರೆ? ಮತ್ತು ನೀವು ಏನೇ ದರ್ಪ ತೋರಿಸಿದ್ರು ನಿಮ್ಮಂತ 5 ವರ್ಷಕ್ಕೊಮ್ಮೆ ಬರುವ ರಾಜಕಾರಣಿಗಳನ್ನು ನೋಡಿ ಸರ್ಕಾರದ ಕಣ್ಣಿಗೆ ಮಣ್ಣು ಎರಚುವ ಚೀಮಾರಿ ನಾನಲ್ಲ. ಚೀಮಾರಿ ನೀನಾಗದಿದ್ದರೆ ಮಗನ, ಸಹಿಸಿಕೋ ಈ ಬಂದೂಕಿನ ಗುಂಡನ್ನು. ಗುರಿ ತಪ್ಪಿಸಿನಿಲ್ಲ ಹರಾಮ್ಕೋ. ಏನು ಸಾಹುಕಾರ, ನಿನ್ನಲ್ಲಿ ಬಂದೂಕಿದೆ ಎಂದು ಎಂತ ಬಡ ಪ್ರಾಣಿನ ಕೊಲ್ಲಾಕತ್ತೀಯ? ಓ, ನಿನ್ನ ಗುಂಡಿಗೆ ಪ್ರತಿ ಸಿಡಿಗುಂಡಾಗಿ ಈ ನನ್ನ ಗಂಡುಗೊಡಲಿ ಸದಾ ಹೆಡೆ ಎತ್ತಿ ನಿಂತಿದೆ ಎಂಬುದನ್ನು ಮರೆಯಬೇಡ. ಏನೋ ಚಂದ್ರೇಗೌಡ, ಈ ನಗರಕ್ಕೆ ನಾನೇ ಚಕ್ರವರ್ತಿ ಎಂದು ತಿಳಿದು ಇಂಥವರನ್ನು ಕಟ್ಟಿ ಹೊಡಿತಿದ್ದೀಯಲ್ಲ, ಯಾಕೆ? ಇಲ್ಲಿರುವುದು ಈ ಚಂದ್ರೇಗೌಡನ ಸಾಮ್ರಾಜ್ಯ. ಈ ಸಾಮ್ರಾಜ್ಯಕ್ಕೆ ನಾನೇ ಅಧಿಪತಿ. ಅಷ್ಟಕ್ಕೂ ಇದನ್ನು ಕೇಳಲು ನೀನ್ಯಾವನಲೇ ಬಚ್ಚ? ಚಂದ್ರೇಗೌಡ, ಎಲ್ಲದಕ್ಕೂ ನಾನು ಯಾರೆಂದು ಗತ್ತರಿಸಿ ಹೇಳುವ, ಅನ್ಯಾಯಗಳ ವಿರುದ್ಧ ಹೋರಾಟ ಮಾಡುವ ಈ ಊರಿನ ನಾಯಕ. ಹೋರಾಟ ನ್ಯಾಯ ಸಮಿತಿಯ ಅಧ್ಯಕ್ಷ ಬಲಭೀಮ. ಬಲಭೀಮ ನಿನಗೇಕೆ ಬೇಕೋ ಹುಚ್ಚ ಈ ಹುಂಬತನ?
ಮಗನ ಆ ಶಂಭುಲಿಂಗನ ಮೇಲೆ ಭಾರವನ್ನು ಹಾಕಿ ತುತ್ತು ಅಂಬಲಿಗಾಗಿ ಅಲೆದಾಡುವ ನೀನು ದುರ್ಗಾನಿಗೆ ಈ ನಿನ್ನ ತಲೆಯನ್ನು ಕತ್ತರಿಸಿಕೊಳ್ಳಬೇಡ, ಸುಮ್ಮನೆ ಹೊರಟು ಹೋಗಿಬಿಡು. ಸುಮ್ಮನೆ ಹೊರಟು ಹೋಗಲು ಬಂದಿಲ್ಲ ಸಾವುಕಾರ. ಈ ಬಲಭೀಮ ಸುಮ್ಮನೆ ಹೊರಟು ಹೋಗಲು ಬಂದಿಲ್ಲ, ತಲೆ ತೆಗೆಯುತ್ತೇನೆ ಎಂದು ಹೊಗಳುವ ನಿಮ್ಮಂತವರ ತಲೆ ತೆಗೆಯಲೆಂದೇ ಬಂದಿದ್ದಾನೆ. ಸಾವುಕಾರ, ಸುಮ್ಮನೆ ಬಿಟ್ಟು ಬಿಡದಿದ್ದರೆ ತಿರುಗಿ ನಿನ್ನನ್ನೇ ಈ ಸರಪಳಿಗೆ ಕಟ್ಟಿ ಒದ್ದು ಬಿಟ್ಟೆನು. ಎಚ್ಚರ! ಈ ಭಾಗದ ಒಬ್ಬ MLA ಆಗಿರುವ ನನಗೆ ಕಟ್ಟಿ ಒದಿಯುತ್ತೇನೆಂದು ಬಗಳುತ್ತೇನಲೇ ಮಗನ. ಈಗಲೇ ನಿನ್ನನ್ನು ಕಟ್ಟಿ ಹಾಕಿ ಒದ್ದು ನಿನ್ನ ಮೈ ಚರ್ಮ ಸುಲಿದು ಬಿಡುತ್ತೇನೆ. ಲೇ, ಯಾರಿದ್ದೀರೋ ಇಲ್ಲಿ? ಲೇ ತಮ್ಮ ಭೀಮಪ್ಪ, ಕಂಡವರೆಲ್ಲ ಬಂದ್ ಜಿಗದ್ಯಾಡಿ ಹೋಗಾನ ಬಿಡಾಕ. ಇದು ಸೊಸೈಟಿ ಗೋಡಾನಲ್ಲೂ ತಮ್ಮ, ಪಕ್ಕ ಗೌಡ್ರ ಮನಿ ಐತೆ. ಸ್ವಲ್ಪ ಎಚ್ಚರದಿಂದ ಮಾತಾಡ. ಅಪ್ಪಿ ತಪ್ಪಿ ನೀ ಏನಾದ್ರೂ ಮಾತ್ನಾಗ ಮಾತು ಪರಕಾತು ಪಕ್ಕ ಲಾಲ್ ಸಾಬ್ ದೇವ್ರ ಕಡ್ದು ಹೊಂದಿನ ಕಡಿತಾರ ತಮ್ಮ, ಹುಷಾರ್ಲೇ ಇರ. ಇಲ್ಯಾರು ಇಲ್ಲ ಸಾವುಕಾರ, ಇಲ್ಯಾರು ಇಲ್ಲ. ಇಲ್ಲಿ ಬಲಭೀಮ ನಿಂತಿರುವಾಗ ನಿನ್ನ ಈ ಕೂಗಿಗೆ ಇಲ್ಲಿ ಯಾರು ಬರಲು ಸಾಧ್ಯವೇ ಇಲ್ಲ. ಏಕೆಂದರೆ ನೀ ಕೂಗಿದ ತಕ್ಷಣ ಓಡಿ ಬರುವ ನಿನ್ನ ಕುಂಡಿಗಳನ್ನು ಪಂಚಾಯತಿ ಕಂಬಕ್ಕೆ, ನಮ್ಮೂರಿನ ಪಂಚಾಯತಿ ಕಂಬಕ್ಕೆ ಕಟ್ಟಿಯೇ ಬಂದಿದ್ದೇನೆ. ಲೇ ಭೀಮ್ಯಾ, ಮೈಯಲ್ಲಿ ಬಿಸಿ ರಕ್ತ ಕುದಿಯುತ್ತದೆ ಎಂದು ಸ್ವಕ್ಕಿನಿಂದ ಎದೆ ಒಪ್ಪಿಸಿ ಮಾತನಾಡಿದರೆ ಮಗನ ಸುಟ್ಟು ಹಾಕಬೇಕಾದಿತ್ತು ಈ ನಿನ್ನ ಶರೀರವನ್ನು. ಲೇ ಭೀಮ್ಯಾ, ಇವನು ಬರೀ ಭೀಮನಲ್ಲ, ದ್ವಾಪರ ಯುಗದಲ್ಲಿ ದುಶ್ಯಾಸನ ಮತ್ತು ಕೀಚಕರ ವಕ್ಷಸ್ಥ ಹರಿದ ಭೀಮ. ಈಗ ಈ ಕಲಿಯುಗದಲ್ಲಿ ನಿಮ್ಮಂತ ಕೀಚಕರ ಬಿಸಿ ರಕ್ತ ಕುಡಿಯಲು ಬಂದಿರುವ ಕಲಿಯುಗದ ಭೀಮ. ಲೇ ಭೀಮ್ಯಾ, ಆ ದ್ವಾಪರ ಯುಗದಲ್ಲಿ ನಡೆದಿರುವ ಭೀಮನ ಕಥೆಯನ್ನು ನನ್ನ ಮುಂದೆ ಹೇಳಲಿಕ್ಕೆ ಬರಬೇಡ. ಇದು ಕಲಿಯುಗ. ಇಲ್ಲಿ ತಲೆ ಇರೋರ್ದ ಕಲಿಯುಗ, ತಲೆ ಒಡೆಯೋದ ಕಲಿಯುಗ, ತಲೆ ತಜುವನೇ ಕಲಿಯುಗ. ಈ ಕಲಿಯುಗದಲ್ಲಿ ನಿನ್ನಂತ ಭೀಮರು ಎಷ್ಟು ತುಂಬಿ ತುಳುಕಿದರು. ಈ ಚಂದ್ರೇಗೌಡ ಅವರನ್ನು ಸುಟ್ಟು ಭಸ್ಮ ಮಾಡಿಬಿಡುತ್ತಾನೆ. ನನ್ನ ಮನೆಗೆ ಬಂದು ನನಗೆ ಸಿಕ್ಕಂತೆ ಮಾತನಾಡುವೆಯಾ ಹೊಚ್ಚ ಬಡ ಕುಣ್ಯ? ಲೇ ಚಂದ್ರೇಗೌಡ, ಸತ್ಯದ ಮಾತಿಗೆ ಉತ್ತರ ನೀಡುವ ನನಗೆ ನಿನ್ನ ಮನೆ ಏಕೋ? ಆ ನಿಮ್ಮ ಅಪ್ಪನ ಅಂಜಿಕೆಯು ನನಗಿಲ್ಲ.
ಚಂದ್ರೇಗೌಡ, ಸರಕಾರ ಕೊಟ್ಟ ಅಳತೆಯಲ್ಲಿ ಬಿಲ್ಡಿಂಗ್ ಕಟ್ಟಿಸುವುದನ್ನು ಬಿಟ್ಟು ನಿನ್ನ ಮನಸ್ಸಿಗೆ ಬಂದ ಹಾಗೆ ಬಿಲ್ಡಿಂಗ್ ಕಟ್ಟಿಸಲು ಚಂದ್ರೇಗೌಡ, ಅದೇನು ನಿಮ್ಮಪ್ಪನ ಆಸ್ತಿ. ಅದಕ್ಕಾಗಿ ಇಂಥವರನ್ನು ಕಟ್ಟಿ ಹೊಡೆಯುವ ಅಧಿಕಾರವನ್ನು ನಿನಗೆ ಯಾರೇ ಕೊಟ್ಟಿದ್ದಾರೆ? ಸುಮ್ಮನೆ ಈತನನ್ನು ಬಿಟ್ಟು ಬಿಡು, ಇಲ್ಲದಿದ್ದರೆ ಘಟ ಸರ್ಪದ ಹಾಗೆ ಹಿಡಿಯುತ್ತೆ. ನಿನ್ನನ್ನು ಕಚ್ಚಿ ಕೊಂದನು, ನೆನಪಿನಲ್ಲಿಟ್ಟುಕೋ. ಘಟ ಸರ್ಪವೇ ನೀನಾಗಿದ್ದೇ ನಿಜವಾದರೆ ಆ ಘಟ ಸರ್ಪದ ನೆತ್ತಿಯನ್ನು ಕೊಕ್ಕಿ ತಿನ್ನುವ ಹದ್ದು ರಣ ಹದ್ದು ನಾನು. ನಿನ್ನ ರಕ್ತದಿಂದ ಅಭಿಷೇಕ ಮಾಡಿಸಿಕೊಳ್ಳುವ ರಣ ಹದ್ದು ನಾನು. ಸುಮ್ಮನೆ ಇಲ್ಲಿಂದ ಹೊರಟು ಹೋಗಲೇ ಭೀಮ್ಯಾ. ಲೇ ಚಂದ್ರೇಗೌಡ, ನೀನು ಧನಿಕನಾಗಿದ್ದೇನೆ ಎಂದು ಕೊಬ್ಬಿನಿಂದ ಅಬ್ಬರಿಸಿ ಮಾತಿಗೆ ಬಡವ ಎಂದು ಕೂಗಿದರೆ ಈ ಬಡವ ಒಂದು ಸಾರಿ ತನ್ನ ಬಡತನದ ಬೇಗೆಯನ್ನು ಹರಿದೊಗೆದು ಕಾಲು ಕೆದರಿದ ಹುಲಿಯಾಗಿರ್ತಾರೆ. ಪ್ರಾಣವನ್ನು ಈ ಲೋಕದಿಂದ ಮತ್ತೊಂದು ಲೋಕಕ್ಕೆ ಅಟ್ಟಿ ಬಿಟ್ಟೆನು. ಎಚ್ಚರ. ವಂಶಗಳಿಗೂ ನಿನ್ನ ನೆರಳ ನೀಡುವೆ. ಲೇ ಭೀಮ್ಯಾ, ನಮ್ಮ ಮನೆಗೆ ಬಂದು ನಮಗೆ ಹಾರಾಡ್ತೀನಲ್ಲೇ ಬಚ್ಚ. ಲುಚ್ಚ, ಈ ಕೆಚ್ಚದೆ ವೀರನಿಗೆ ಕಚ್ಚ ಬಚ್ಚ ಅನ್ನುವ ಮಾತೇ ಗೊತ್ತಿಲ್ಲ. ಅಚ್ಚರಿಯ ಕರುನಾಡಿಗೆ ದ್ರೋಹವೆಸುವ ನಿಮ್ಮಂತ ಕಸಾಯಿ ಕುಂಡಿಗಳಿಗೆ ಮಚ್ಚೆಯಿಂದ ಮಾತನಾಡಿಸಿ ಸತ್ಯದ ರೂಟನ್ನೇ ಹಿಡಿಯುವ ಗಂಡು ನಾನು. ಲೇ ನರೇಂದ್ರ, ಈ ಯಶವಂತ ಹೇಳುವ ಮಾತನ್ನು ನಿಮಗೆ ನಾನು ತಿಳಿಸಿ ಹೇಳುತ್ತಿದ್ದೇನೆ, ಕೇಳಿಸಿಕೊಳ್ಳಿ. ಸರಕಾರ ಕೊಟ್ಟ ಅಳತೆಯಲ್ಲಿ ನಿಮ್ಮ ಬಿಲ್ಡಿಂಗ್ ಕಟ್ಟಿಸಿ ನಿಮ್ಮ ಪೂರಾ ಬಿಲ್ ಪಾಸ್ ಮಾಡಿಕೊಳ್ಳಿ. ಅದನ್ನು ಬಿಟ್ಟು ಇದರಲ್ಲಿ ನೀವು ರಾಜಕೀಯ ಮಾಡಲು ನಿಂತರೆ ಈ ಬಲಭೀಮ ಅದಕ್ಕೆ ಸಿದ್ಧನಾಗಿಯೇ ನಿಂತಿರುತ್ತಾನೆ. ಹಸ್ತಂ ಘನ ಮಂದಾರ ಪುಷ್ಪ ನಿನ್ನ ಪಾದ ಕಮಲಕ್ಕೆ. ಚಂದ್ರೇಗೌಡ, ನಾನು ನನ್ನ ಯಶವಂತನನ್ನು ಕರೆದುಕೊಂಡು ಹೋಗ್ತೀನಿ. ಯಶವಂತ, ನಡಿ ಹೋಗೋಣ. ಬನ್ನಿ ಬಲ್ವಿಮ ಹೋಗೋಣ. ಹೋಗ್ರಿ ತಮ್ಮ ಹೋಗ್ರಿ. ಹಿಂಗ ಹೊಕ್ಕನಂತೇಳಿ ಬಾಳ ಮಂದಿ ಹಾರ್ಯಾಡಿದವ್ರನ್ನೆಲ್ಲ ನಮ್ಮ ಗೌಡ್ರಿ ಪ್ಲಾನ್ ಮಾಡಿ ಅವ್ರನ್ನ ಪಕ್ಕ ಮ್ಯಾಗ ಕಳಿಸಿಬಿಟ್ಟಾರು ತಮ್ಮ. ಕಾರ್ಬಾರಿ ಕುರಿ ಮೇದಷ್ಟ ಯಾರಿಗೆ ಲಾಭಕ್ಕೈತಿ? ಕಟ್ಕಗ್ರಿ. ಹೋಗಲೇ ಮಗನ ಭೀಮ್ಯಾ, ಹೋಗು. ಈ ಚಂದ್ರೇಗೌಡ ಅನ್ನುವ ಸಿಂಹ ಗುಹೆಯಲ್ಲಿ ಸುಮ್ಮನೆ ಮಲಗಿದೆ ಅಂದ್ರೆ ಬೇಟೆ ಆಡೋದನ್ನ ಮರ್ತಿದೆ ಅಂತಲ್ಲ, ಅದಕ್ಕಿನ್ನು ಹಸಿವಾಗಿಲ್ಲ ಅಂತ ಅರ್ಥ.
ಒಮ್ಮೆನಾದ್ರೂ ಹಸಿವಾಗಿ ಪಂಜಾಬಿ ಸಿದ್ರ ಬ್ಯಾಟಿ ಯಾವ್ದಾಗ್ಲಿ ಬಗದ ಪಾಯಾಗ ಹಾಕೊಳ್ಳಬೇಕ. ಅದು ಈ ಚಂದ್ರೇಗೌಡ. ಇಷ್ಟೊತ್ತು ನಿನ್ನ ಹಾರಾಡಕ್ ಬಿಟ್ಟಿದ್ದು ನನ್ನ ತಪ್ಪಲ್ಲ, ನಿನ್ನ ತಿಂಡಿ ಎಷ್ಟೈತಿ ಅಂತ ನೋಡಕ್ ಬಿಟ್ಟಿನ. ತಿಂಡಿ ತೋರ್ಸಾಕತ್ತಿ ಮಗನ, ತೋರ್ಸು. ಒಮ್ಮೆ ಈ ಚಂದ್ರೇಗೌಡ ತಿಂಡಿ ಅಂತ ನಿಂತ್ರ ಹಿಂಡಿ ಬೀಳ್ಬೇಕ ಮಗನ, ಹಿಂಡಿ. ಹಂಗ ತೋರಿಸ್ತಾನ ತಿಂಡಿ ಅಂದ್ರೆ ಯಾಕಂತ. ಏ ಭೀಮ್ಯಾ, ಇಂದಿನವರೆಗೂ ನಡೆದಿರುವ ಆಟನ ಬ್ಯಾರೆ, ಇನ್ನು ಮುಂದೆ ಇಲ್ಲಿ ನಡೆಯುವ ಆಟನ ಬ್ಯಾರೆ ಮಗನ. ಕಾರ್ಬಾರಿ ದನಿಯಾರ, ಇದ ಖುಷಿಗಾಗಿ ಏನ್ ಮಾಡ್ತಿ? ಒಂದ್ ಸೆಕೆಂಡ್ ರೀ, ನಿಮ್ಮಂಗ ಚೀರಿ ನನಗೂ ಒಂದು ಡೈಲಾಗ್ ಹೊಡಿಬೇಕಂತ ಆಸೆ ಆಗೈತ್ರಿ. ಅವಂಗ ಹೊಡಿಲ್ರಿ. ಲೇ ಭೀಮ್ಯಾ, ಸೋತು ಚರಣಾಗೋದು ಈ ಗೌಡನ ಜಯಮಾನದಲ್ಲಿ ಬಂದಿಲ್ಲ, ಮುಂದೆ ಬರೋದು ಇಲ್ಲ. ನಾ ಪಕ್ಕ ರೆಡಿ ಮಾಡ್ತೀನಿ ದನ್ಯಾರ. ದಪ್ರಿ ಸನಿ ನೀವು ಕಾಲೇದಾಗ ಕೇಳ್ರಿ. ಬಲ್ ಕಲ್ತಿಲಿ ಮಗನ, ಯಾವಾಗ ಕಲಿತು ಇದನ್ನ? ನೀವು ಅವಾಗ ಮಾತಾಡಾಗ ಹನಿಕೆ ಹಾಕಿ ನೋಡ್ತಿರ್ತ ನೋಡ್ರಿ. ನೀವು ಫೋನ್ ಕೊಡ್ತೀರಿ ನಟ. ಸನಿಲೇವ ಡೇಟಿಗೆ ಸಿಗ್ತಾಳ ಕೇಳ್ತೀನ್ರಿ. ಪಾರ್ಟಿಯನ್ನ ಬೇಗನೆ ಅರೇಂಜ್ ಮಾಡು. ಒಂದ್ ಸೆಕೆಂಡ್ ರೀ, ಹಿಂಗೋಗಿ ಹಂಗ ಬಂದ್ ಬರ್ತಾನೆ. ದನಿಯಾರ, ಆ ಕಾಮಿನಿ ಕಾಂಚನ ಡ್ಯಾನ್ಸಿಗೆ ಒಪ್ಪ ಒಳಗಿದ್ರಿ, ಅದಕ್ಕ ಪಕ್ಕದ ಮನಿ ಮಿಯಾ ಕಲಿಪ ಅಂತ ಅಂದನ್ರಿ. ಹಂಗ ಇನ್ನೊಂದ್ರಿ, ನನ್ನ ಪಾತ್ರವನ್ನು ಮೆಚ್ಚಿ ಬಿಮ್ಸಿ ಅಣ್ಣ ಪವಾರ್ ಅವ್ರ 100 ರೂಪಾಯಿ ಆಯರಿ ಕೊಟ್ಟಾರಿ. ಅವ್ರಿಗೆ ನಾವು ಅಟ್ರು ಕೂಡಿ ತುಂಬಾ ಆಭಾರಿ ಆಗಿರೋಣ್ರಿ.